ಮನೆಯಲ್ಲಿ ಆದ ಹಸಿಮೆಣಸನ್ನು ಯೂಸ್ ಮಾಡಿ ಪದಾರ್ಥ ಮಾಡುವುದ್ರಲ್ಲಿ ಇರುವ ಖುಷಿ ಬೇರೆ ಎಂತ ಸಹ ಇಲ್ಲ. ಎಂತ ಹೇಳ್ತೀರಿ ನೀವು? ಇದರಲ್ಲಿ ಲಿಂಬೆ ಹಣ್ಣಾದ್ರೆ ಶರ್ಬತ್ ಮಾಡಿ ಕುಡಿಬಹುದು, ಎಲ್ಲದಕ್ಕೆ ಸಹ ಯೂಸ್ ಮಾಡ್ಬೋದು, ಅದೆಲ್ಲರಿಗೂ ಸಹ ಗೊತ್ತಿದ್ದ ವಿಷಯನೇ. ಆದ್ರೆ ನಮ್ಗೆ ಬಿಸ್ನೆಸ್ ಸಹ ಮಾಡ್ಬೋದು. ಈ ಹೂವನ್ನೆಲ್ಲ ಮಾರ್ತಾರೆ, ಗೊತ್ತುಂಟ ನಿಮ್ಗೆ? ಇದು ನಿತ್ಯ ಪುಷ್ಪ ಅಂತೆ, ಇದು ಶುಗರಿಗೆಲ್ಲ ಯೂಸ್ ಮಾಡ್ತಾರೆ, ಶುಗರ್ ಇರೋರಿಗೆಲ್ಲ ಬೆಸ್ಟ್. ಇದು ಹೇಗೆ ಇಸರ ಬೇರು ಅಂತ ಹೇಳ್ತಾರೆ. ನಿಮ್ಗೆ ಹಾವೇನಾದ್ರೂ ಕಚ್ಚಿದ್ರೆ ಇದ್ರ ಬೇರನ್ನು, ನಿಮ್ಗೆ ಕಚ್ಚುದು ಬೇಡ, ನಾನು ಹೇಳಿದ್ದು ಜಸ್ಟ್. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಉಡುಪಿ ಮ್ಯಾಂಗ್ಳೂರಲ್ಲಿ ಭಯಂಕರ ಬಿಸಿಲಿತ್ತು, ಹಾಗಾಗಿ ಅರ್ಧ ಕರೆಂಚಿ ಹೋಗಿದ್ರು ಎಲ್ಲಾರು ಸಹ. ಈಗ ಬಿಸಿಲು ಬಿಸಿಲು ಅಂತ ಹೇಳಿ ವೆದರ್ ಚೇಂಜ್ ಆಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಳೆ ಬಂದದ್ದು, ನನ್ನ ವೆದರ್ ಸಹ ಈಗ ಚೇಂಜ್ ಆಗಿದೆ. ನಂಗೆ ಸಹ ಈಗ ಶೀತ ಜ್ವರ ಆಗಿದೆ. ಆದ್ರೆ ಸಹ ಇವತ್ತದು ಕಂಟೆಂಟ್ ಎಂತ ಹೇಳಿದ್ರೆ, ನಮ್ಮ ಮನೆ ಇರುದು 5 ಸೆನ್ಸ್ ಜಾಗದಲ್ಲಿ. ಬಟ್ ನನ್ನ ಅಮ್ಮನಿಗೆ ಅವರಿಗೆ ಎಂತ ಗೊತ್ತುಂಟಾ, ಗಿಡ ಎಲ್ಲ ನೋಡುದಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಸಹ ಖಾಲಿ ಗಿಡ ಮಾತ್ರ ಅಲ್ಲ ನಟ್ಟದ್ದಮ್ಮ, ಇದು ಬಸಳೆ ಮತ್ತೆ ಹರವೆ ಸೊಪ್ಪು ಮತ್ತೆ ಕಾಯಿ ಮೆಣಸು, ಗುಳ್ಳ ಅದೆಲ್ಲ ನಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನ್ ನಿಮ್ಗೆ ತೋರಿಸ್ತೇನೆ, ಆಯ್ತಾ? ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರ್ಬೇಕು. ಮನಿ ಪ್ಲಾಂಟ್, ಬಸಳೆ ಅದೆಲ್ಲ ನಟ್ಟಿದ್ದಾರೆ. 5 ಸೆನ್ಸ್ ಜಾಗ ಇದ್ರು ಸಹ ಪಾಗರದ ಹೊರಗಡೆ ನಟ್ಟಿದ್ದಾರೆ ನನ್ನ ಅಮ್ಮ, ಗೊತ್ತಾಯ್ತಲ್ಲ? ಖಾಲಿ ನನ್ನ ಅಮ್ಮ ಮಾತ್ರ ಅಲ್ಲ, ಪಕ್ಕದ ಮನೆ ಶಕು ಆಂಟಿ ಸಹ ಹಾಗೆ. ಅದು ಲಾಸ್ಟ್ ಟೈಮ್ ನಾನ್ ನಿಮ್ಗೆ ವಿಡಿಯೋ ತೋರಿಸಿದ್ದೆ ಅಲ್ಲ. ನಂಗೆ ಸ್ವಲ್ಪ ಜ್ವರ ಇದೆ, ಹಾಗೆ ನನ್ನದು ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಗಿದೆ, ಆಯ್ತಾ? ಇನ್ನು ಕಣ್ಣು ಯಾಕೆ ಹೀಗಾಗದಂತ ಕೇಳ್ಬೇಡಿ. ಈಗ ಗಿಡದ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ನಮ್ಮ ಪಕ್ಕದ ಮನೆ ಶಕು ಆಂಟಿ ಬರ್ತಾ ಇದ್ದಾರೆ. ಈಗ ಇದು ಪಾಗರದ ಹೊರಗಡೆ ಹೀಗೆ ನಟ್ಟಿದ್ದಾರೆ ಅಮ್ಮ ಗಿಡ ಎಲ್ಲ. ಇದರಲ್ಲಿ ವೆರೈಟೀಸ್ ಆಫ್ ಗಿಡ ಇದೆ, ನಾನ್ ನಿಮ್ಗೆ ತೋರಿಸ್ತೇನೆ, ಬನ್ನಿ ಹೋಗುವ. ನೋಡಿ, ಇದು ಹರವೆ ಸೊಪ್ಪು, ಇದಕ್ಕೆ ತುಳುವಲ್ಲಿ ಪತ್ಪೆ ಅಂತ ಹೇಳ್ತಾರೆ. ಇದು ಪದಾರ್ಥ ಮಾಡ್ಲಿಕ್ಕೆ ಯೂಸ್ ಆಗ್ತದಲ್ಲ ಶಕೋಕ್ಕ? ಇದರಲ್ಲಿ ಯಾವ್ದೆಲ್ಲ ವೆರೈಟೀಸ್ ಬರ್ತದೆ ಕಲರ್? ಬಿಳಿ, ಕೆಂಪು ಎರಡೇ ಅಲ್ಲ? ಗುಲಾಬಿ ಗುಲಾಬಿ ಸಹ ಬರ್ತದ? ಇದು ಬಿಳಿ ಅಲ್ಲ? ಇದು ಬಿಳಿ ಕಲರ್ ಅದು ಹರವೆ ಸೊಪ್ಪು. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗುವ. ಈಗ ನೋಡಿ, ಮೆಣಸಿನ ಗಿಡ ಇದೆ ನೋಡಿ, ಹಸಿ ಮೆಣಸು. ಹಸಿ ಮೆಣಸಿನ ಗಿಡ ಇದೆ ನೋಡಿ. ಮನೆಯಲ್ಲಿ ಆದ ಹಸಿ ಮೆಣಸನ್ನು ಯೂಸ್ ಮಾಡಿ ಪದಾರ್ಥ ಮಾಡುವುದ್ರಲ್ಲಿ ಇರುವ ಖುಷಿ ಬೇರೆ ಎಂತ ಸಹ ಇಲ್ಲ. ಎಂತ ಹೇಳ್ತೀನಿ ನೀವು? ಅಲ್ಲ ಶಕೋಕ, ಅಂಗಡಿಗೆ ಹೋಗಿ ಹಣ ಕೊಟ್ಟು ತಗೊಂಡ್ಬರೋಕ್ಕಿಂತ ಈ ರೀತಿ ಮನೆಯಲ್ಲಿ ಇರುವ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ನಟ್ರೆ ಎಷ್ಟು ಒಳ್ಳೇದು. ಆಮೇಲೆ ಈಗ ನೆಕ್ಸ್ಟ್ ಹೋಗುವ ನಾವು. ಗುಳ್ಳನ? ಇದು ಗುಳ್ಳದ ಗಿಡ ನೋಡಿ, ಇದರಲ್ಲಿ ಗುಳ್ಳ ಆಗ್ಬೇಕಷ್ಟೇ, ಇನ್ನು ಚಿಗುರು ಬಿಟ್ಟಿದೆ ಸ್ವಲ್ಪ ಹೀಗೆ. ಇದು ಗುಳ್ಳದ ಗಿಡ. ಇದರಲ್ಲಿ ಗುಳ್ಳ ಆದ್ರೆ ಇದನ್ಸ ತೆಗೆದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ. ಇದೇ ಗುಳ್ಳಕ್ಕೆ ಈ ಹಸಿ ಮೆಣಸನ್ನು ಯೂಸ್ ಮಾಡಿ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ. ಕಾಸು ಉಳಿತ ಅಲ್ಲಿಗೆ ನಮ್ಗೆ. ನೆಕ್ಸ್ಟ್ ಬನ್ನಿ, ತೋರಿಸ್ತೇನೆ ನಾನು ನಿಮ್ಗೆ. ನೆಕ್ಸ್ಟ್ ಇದು ನೋಡಿ, ಲಿಂಬೆ ಹಣ್ಣದ್ದು ಗಿಡ. ಇದರಲ್ಲಿ ಲಿಂಬೆ ಹಣ್ಣಾದ್ರೆ ಶರ್ಬತ್ ಮಾಡಿ ಕುಡಿಬಹುದು, ಎಲ್ಲದಕ್ಕೆ ಸಹ ಯೂಸ್ ಮಾಡ್ಬೋದು, ಅದೆಲ್ಲರಿಗೂ ಸಹ ಗೊತ್ತಿದ್ದ ವಿಷಯನೇ. ಆದ್ರೆ ಸಹ ನಾನೊಂದು ರಿಮೈಂಡ್ ಮಾಡುದು, ನಾನ್ ನಿಮ್ಗೆ ಇನ್ನೊಂದು ಸರ್ಪ್ರೈಸಿಂಗ್ ಎಂತ ಅಂತ ತೋರಿಸ್ತೇನೆ, ಬನ್ನಿ. ಇದು ಮನಿ ಪ್ಲಾಂಟ್. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ಲ, ಈ ಮನಿ ಪ್ಲಾಂಟ್ ನಟ್ರೆ ಮನಿ ಆಗ್ತದೆ ಅಂತ ನನ್ನ ಅಮ್ಮನ ಅಭಿಪ್ರಾಯ, ಮತ್ತೆ ಶಕು ಆಂಟಿ ಅವರದ್ದೆಲ್ಲ ಅಭಿಪ್ರಾಯ. ಈಗ ಬಸಳೆ ಗಿಡ ಸಹ ನಟ್ಟಿದ್ದಾರೆ. ಹೇಗೆ ನಟ್ಟಿದ್ದಾರೆ ಹೇಳಿದ್ರೆ, ಬಸಳೆ ಗಿಡ ಯಾರು ಸಹ ಕತ್ಕೊಂಡು ಹೋಗ್ಬಾರ್ದು, ಆ ರೀತಿ ನಟ್ಟಿದ್ದಾರೆ ನೋಡಿ. ಇದು ಮನಿ ಪ್ಲಾಂಟ್ ನ ಮಿಡ್ಲಲ್ಲಿ ಅಮ್ಮ ಬಸಳೆ ಗಿಡ ನಟ್ಟಿದ್ದಾರೆ. ಯಾರಿಗಾದ್ರೂ ಗೊತ್ತಾಗ್ತದ? ಯಾರು ಸಹ ಕತ್ಕೊಂಡೇ ಹೋಗುದಿಲ್ಲ ನೋಡಿ, ಎಷ್ಟು ಚಂದ ಬಿಟ್ಟಿದೆ ಎಲ್ಲ ಮನಿ ಪ್ಲಾಂಟ್ ಅಂತ ಅನ್ಕೊಳ್ತಾರೆ. ನಿಮ್ಗೆ ಒಂದು ಪ್ಲಾನ್ ಆಯ್ತಾ? ನಿಮ್ಗೆ ಬಸಳೆ ನಡ್ಲಿಕ್ಕಿದ್ರೆ ಹೀಗೆ ಮನಿ ಪ್ಲಾಂಟ್ ಅನ್ನು ಫಸ್ಟಿಗೆ ನಟ್ಟು ಅದರ ನಡುವಲ್ಲಿ ಬಂದು ನೀವು ಬಸಳೆ ನಡ್ಬೇಕು. ಹೀಗೆ ಗೊತ್ತೇ ಆಗುದಿಲ್ಲ ಯಾರಿಗೆ ಸಹ. ಈಗ ನಾವು ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿದೆ ಇನ್ನೊಂದು ಗಿಡ, ಬಪ್ಪಂಕಾಯಿ ಗಂಡು ಕಾಯದ ಗಿಡ ತೋರಿಸ್ತೇನೆ ನಾನು ನಿಮ್ಗೆ. ನೋಡಿ ನೋಡಿ, ಇದು ಬಪ್ಪಂಕಾಯಿ ಗಿಡ, ಗಂಡಕಾಯಿ ಗಿಡ. ಇದ್ರಲ್ಲಿ ಸಹ ಗಂಡಕಾಯಿ ಆದ್ರೆ ಚಂದ ಮಾಡಿ ತಿನ್ಬಹುದು ನಮ್ಗೆ, ಅದು ಸಹ ಒಂದು ಫ್ರೀ ಆಗಿ. ಅದ್ ಸಹ ನೀವು ಅಂಗಡಿಯಲ್ಲಿ ಹಣ ಕೊಟ್ಟು ತಿನ್ನೋಗಿಂತ ಈ ರೀತಿ ನಟ್ರೆ ತಗಳೆ ಉಂಟ ನಿಮ್ಗೆ. ಇನ್ನೆಂತ ಇದೆ? ಇದು ಅವರೆ ಗಿಡ. ಅವರೆ ಗಿಡ ನೋಡಿ, ಇದು ಅವರೆ ಗಿಡ. ಮತ್ತೆ ಇದು ನೇರಳೆ ಹಣ್ಣು. ಇದೆಲ್ಲ ಮರ ಆಗುದಿಲ್ವಾ? ಮತ್ತೆ ಇವ್ರು ಎಂತ ಮಾಡ್ತಾರೆ ಅಮ್ಮ? ಮರ ಜಾಗ ಇಲ್ಲ, ಮರ ಆಗುವ ಹಾಗೆ ತೆಂಗಿನ ಮರದ ಹತ್ರನೇ ಎಲ್ಲ ಮರ ಆಗು ಗಿಡ ನಟ್ಟಿಟ್ಟಿದ್ದಾರೆ. ಫ್ಯೂಚರ್ ಎಂತ ಗೊತ್ತಿಲ್ಲ ಮಿತ್ರರು ಇದ್ರದ್ದು, ಆದ್ರೆ ಅಮ್ಮ ನಟ್ಟಿಟ್ಟಿದ್ದಾರೆ ಅಷ್ಟೇ. ನಮ್ಮ ಮನೆಯಲ್ಲಿರೋ ಗಿಡದ ಹೆಸರು ನಂಗೆ ಗೊತ್ತಿಲ್ಲ, ಆದ್ರೆ ಶಕು ಆಂಟಿಗೆ ಗೊತ್ತಿದೆ. ನೆಕ್ಸ್ಟ್ ಯಾವ್ದು ಶಕೋಕ್ಕ? ನಿಮ್ಗೆ ವೀಳ್ಯದ ಎಲೆ ತೋರಿಸ್ತೇನೆ. ಅದಕ್ಕೆ ತುಳುವಲ್ಲಿ ಬಚ್ಚಿರ ಅಂತ ಹೇಳ್ತಾರೆ, ಅದನ್ಸ ನಟ್ಟಿದ್ದಾರೆ ಅಮ್ಮ. ತೋರಿಸ್ತೇನೆ ನಾನು ನಿಮ್ಗೆ. ನೋಡಿ, ಇದು ಸಣ್ಣ ಮೆಣಸು. ಯಾವ್ದು ಸಣ್ಣ ಮೆಣಸು? ಕಾಳು ಮೆಣಸು. ಒಂದು ತೋರಿಸ್ಬಾರೆ ನೋಡಿ. ಇದು ವೀಳ್ಯದ ಎಲೆ, ನೋಡಿದ್ರಾ? ಆದ್ರೂ ಅಮ್ಮ ಇಷ್ಟು ಇಂಟ್ರೆಸ್ಟ್ ನಡ್ತಿರತ್ತೆ, ಅವು ಗ್ರೇಟ್. ಇಷ್ಟು ಇಂಟ್ರೆಸ್ಟ್ ಅಲ್ಲಿ ನಟ್ಟದ್ದು ಗ್ರೇಟ್. ಇದು ವೀಳ್ಯದ ಎಲೆ ನೋಡಿ, ಎಲ್ಲಿವರೆಗೆ ಬಳ್ಳಿ ಹೋಗಿದೆ ಇದ್ರದ್ದು. ಮಳೆ ಬಂದಾಗ ನೀರ್ ಬೀಳ್ತದೆ ನೋಡಿ, ಅದು ಇನ್ನೂ ಸಹ ಗ್ರೀನ್ ಗ್ರೀನ್ ತರ ಕಾಣ್ತದೆ, ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಕುಕ್ಕುದ ಮರ, ಮ್ಯಾಂಗೋ, ಇದು ಎಂತ ಮಾವಿನ ಹಣ್ಣು. ಮಾವಿನ ಹಣ್ಣು ಸಸಿ ನಟ್ಟಿರ್ತಾರೆ ಮರ. ಇದು ಮರ ಆದ್ರೆ ಎಂತ ಮಾಡ್ತಾರೆ ಅವರು? ಸುಮ್ನೆ ವೇಸ್ಟ್. ಕಾಳ್ಮೆಣಸದ್ದು ಇದು ಸಹ ಹಾಗೆ ಚಂದ ಬಳ್ಳಿ ಬಿಟ್ಟಿದೆ. ಬಳ್ಳಿ ಬಿಟ್ಟು ಎಲ್ಲಿವರೆಗೆ ಹೋಗ್ತದೆ ಗೊತ್ತಿಲ್ಲ ಇದು. ನೋಡಿ,
ಹಾ ಇಲ್ಲಿ ನೋಡಿ ವಾಸ್ತವ ಗಿಡ ಇತ್ಮಲ್ ನಡೆದಿದ್ದೇನೆ. ಇದಕ್ಕೆ ವಾಸ್ತವ ಗಿಡ ಹೇಳ್ತಾರೆ. ಅದ್ರ ಅರ್ಥ ಎಂತ? ವಾಸ್ತವ ಮನೆದು ವಾಸ್ತವ ಅಂದ್ರೆ ಇದು ನಮ್ಮ ವಾಸ್ತವವಾ? ಇದೇ ಜಾಗದಲ್ಲಿ ಇಡ್ಬೇಕಂತವ? ಈ ಮನೆಯದ ಎದುರಲ್ಲಿ ಇಡ್ಬೇಕಂತೆ. ಇದಕ್ಕೆ ವಾಸ್ತವ ಗಿಡ ಹೇಳ್ತಾರೆ. ಎಲ್ಲ ನಮ್ಮನೆಯದ್ದು ಸಹ ಉಂಟು. 5 ಸೆನ್ಸ್ ಆದ್ರೇನು, ಗಿಡ ನಡ್ಬೇಕಷ್ಟೇ. ಗಿಡ ಮರ ಎಲ್ಲ ಬೆಳೆದು ಮನೆ ಕಾಣದಿದ್ರೆ ಸಹ ಪರವಾಗಿಲ್ಲ ಅಲ್ಲ ದಿಶು? ಮತ್ತೆ ಬೇವು ಸೊಪ್ಪದ್ದು ಮರವೇ ಆಗಿದೆ ನೋಡಿ. ಬೇವು ಸೊಪ್ಪಿಗೆ ನಮ್ಗೆ ಟೆನ್ಷನ್ ಇಲ್ಲ. ನೋಡಿದ್ರ ಬೇವು ಸೊಪ್ಪದ್ದು ಮರ ನೋಡಿ ಮಿತ್ರರೇ ಹೇಗೆ ಮೇಲೆ ಹೋಗಿದೆ. ನಮ್ಮ ಮನೆಯದ ಎತ್ತರಕ್ಕೆ ಬೆಳೀತದೆ ಏನೇನು ನೋಡಿ. ಮನೆ ಕಾಣುದಿಲ್ಲ, ಖಾಲಿ ಗಿಡ ಮಾತ್ರ ಕಾಣ್ತಾ ಇದೆ. ಬೇವು ಸೊಪ್ಪಿದೆ. ಆಮೇಲೆ ಇದು ನುಗ್ಗೆ ಸೊಪ್ಪು ನೋಡಿ, ಬೇಲಿಯಲ್ಲಿ ನಟ್ಟಿಟ್ಟಿದ್ದಾರೆ. ಇದು ನುಗ್ಗೆ ಸೊಪ್ಪು ನೋಡಿದ್ರಾ? ಇದ್ಸ ಮಾಡಿ ಕೊಡ್ತಾ ಇರ್ತಾರೆ ಅಮ್ಮ ಟಿಫಿನಿಗೆಲ್ಲ ನಂಗೆ. ಇದು ನೋಡಿ ಹೂ ಸಾಕೋಕ್ ಈ ಪೂತ ಕುದರ್ದಾದೆ ಒಂದು ನಿಗಲ ದೇವರಿಗೆ ದೀಪ ಇರತ್ತಾ ನೋಡಿ. ನಮ್ಗೆ ಬಿಸ್ನೆಸ್ ಸಹ ಮಾಡ್ಬೋದು. ಈ ಹೂವನ್ನೆಲ್ಲ ಮಾರ್ತಾರೆ ಗೊತ್ತುಂಟ ನಿಮ್ಗೆ? ದೇವರಿಗೆಲ್ಲ ಇಡ್ತಾರೆ. ಬಿಸ್ನೆಸ್ ಕೂಡ ಮಾಡ್ಬೋದು. ನೋಡಿದ್ರಾ ಗಿಡ ಮರ ನಟ್ರೆ ಎಷ್ಟು ಉಪಯೋಗ ಇದೆ ಅಲ್ಲ ದಿಶು? ನೋಡಿ ಇದು ನನ್ನ ರೂಮ್ ಅದ್ದು ಹಿಂದೆ ಹೀಗೆ ನಟ್ಟಿಟ್ಟಿದಾರಲ್ಲ ಅಮ್ಮ ಗಿಡ. ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ನಂದು ಎನರ್ಜಿ ಇವತ್ತು ಫುಲ್ ಲೋ ಇದೆ ಆಯ್ತಾ, ಯಾಕಂದ್ರೆ ನನಗೆ ಹುಷಾರಿಲ್ಲ, ಶೀತ ಜ್ವರ ಆಗಿದೆ ಹಾಗೆ. ಇದು ನಿತ್ಯ ಪುಷ್ಪ ಅಂತೆ. ಇದು ಶುಗರಿಗೆಲ್ಲ ಯೂಸ್ ಮಾಡ್ತಾರೆ. ಶುಗರ್ ಇರೋರಿಗೆಲ್ಲ ಬೆಸ್ಟ್. ಇದು ಹೇಗೆ ಗೊತ್ತುಂಟ, ಇದ್ರದ್ದು ಎಲೆ ತೆಗಿಬೇಕು, ಒಂದು 5-6 ಎಲೆ ತೆಗ್ದು. ಹಾ ಹಸಿ ಎಲೆ ಸಹ ತಿನ್ಬೋದಂತೆ. ಚಂದ ಮಾಡಿ ತೊಳೆದು ಹಸಿ ಎಲೆ ತಿನ್ನಿ, ರಗಳೆಲ್ಲ ಅಲ್ಲಿಗೆ ಮುಗಿತು. ಇದು ಕಸ್ಟರ್ಡ್ ಆಪಲ್ ಆಗಿದೆ ಮಿತ್ರರೇ, ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ವಾವ್ ನೋಡಿ, ಇದು ಕಸ್ಟರ್ಡ್ ಆಪಲ್ ನೋಡು ಕಾಣ್ಲೆ ನೋಡಿ. ನಾನು ನಿಮ್ಗೆ ಕ್ಯಾಮರಾ ಹಿಂದೆ ತಿರ್ಗಿಸಿ ತೋರಿಸ್ತೇನೆ. 1 ಸೆಕೆಂಡ್. ನೋಡಿದ್ರಾ ಅಲ್ಲಿ ಕಸ್ಟರ್ಡ್ ಆಪಲ್ ಆಗಿದೆ. ತಿನ್ಬೋದು ಇದನ್ನು, ತುಂಬಾ ಚಂದ ಇರ್ತದೆ, ಸ್ವೀಟ್ ಇರ್ತದೆ. ಸೀತಾಫಲ ಇರ್ತದಲ್ಲ ಹಾಗೆ ಇರ್ತದೆ, ಸ್ವಲ್ಪ ಟೇಸ್ಟ್ ಅಲ್ಲೇಮ್ಮ? ನಾನು ಹೇಗೆ ನಿಂತ್ಕೊಂಡಿದ್ದೆ, ನನ್ನ ಅವಸ್ಥೆ ನೋಡಿ. ಬೇಕಾಯ್ತಿಲ್ಲ ಇದು ಪುರಿ ಮಲ್ಲು. ಬೇರೆ ಗಿಡ ಗಾಯ ಹಾವು ಕಚ್ಚಿದ್ರೆಲ್ಲ ಇದು ಹಚ್ಚಿದ್ರೆ ಒಳ್ಳೇದಾಗ್ತದೆ. ನೋಡಿ ಹಾವೇನಾದ್ರೂ ಕಚ್ಚಿದ್ರೆ ಉಂಟಲ್ಲ, ಈ ಎಲೆಯನ್ನು ಯೂಸ್ ಮಾಡ್ಬೋದು. ಎಲೆ ಅಲ್ಲ, ಬೇರು ಅದ್ರಲ್ಲಿ. ಇದ್ರಲ್ಲಿ ಸಾರಿ ಇಸರ ಬೇರು ಅಂತ ಹೇಳ್ತಾರೆ. ನಿಮ್ಗೆ ಹಾವೇನಾದ್ರೂ ಕಚ್ಚಿದ್ರೆ ಇದ್ರ ಬೇರನ್ನು, ನಿಮ್ಗೆ ಕಚ್ಚುದು ಬೇಡ, ನಾನು ಹೇಳಿದ್ದು ಜಸ್ಟ್ ಇಸರ ಒಳ್ಳೆ ಮಾಡಿ ತೇದಿ ಅದನ್ನು ಚಂದ ಮಾಡಿ, ಅದ್ರ ಬೇರ್ ಬರ್ತದಲ್ಲ ಅದನ್ನ ಚಂದ ಮಾಡಿ ತಿಕ್ಕಿ ಅದನ್ನು ಯೂಸ್ ಮಾಡ್ಬೇಕು. ಎಲ್ಲಿ ಹಾವು ಕಚ್ಚಿದೆ ಅಲ್ಲಿಗೆ ಅಪ್ಲೈ ಮಾಡ್ಬೇಕಾ, ಅಲ್ಲಿಗೆ ಅಪ್ಲೈ ಮಾಡ್ಬೇಕು. ಸರಿ ಆಗ್ತದಲ್ಲ ಆಗ. ಒಂದು ನನ್ನ ಕಡೆಯಿಂದ ನಿಮ್ಗೆ ಒಂದು ಸಜೆಷನ್ ಆಯ್ತಾ? ಕಾರಣ ಇನ್ನೂ ಸಹ ಇದೆ. ಬರೀ ಹಾವು ಕಚ್ಚಿದ್ರೆ ಮಾತ್ರ ಅಲ್ಲ, ಇದು ಕಟ್ಟೆ ಎಲ್ಲ ಬರ್ತದಲ್ಲ, ಇರುವೆ ಭಯಂಕರ ಇದು ನೋವದ್ದು ಇರ್ತದೆ ನೋಡಿ, ಕಚ್ಚುವಾಗ ನೋವಾಗ್ತದಲ್ಲ, ಅದಕ್ಕೆ ಸಹ ಯೂಸ್ ಮಾಡ್ಬೋದು. ಇದು ಚಿನ್ನದ ಹೂ. ನಾನ್ ನಿಮ್ಗೆ ತೋರಿಸ್ತೇನೆ ಚಿನ್ನದ ಹೂ ಮಿತ್ರರೇ. ಮನೆಯಲ್ಲಿ ಮನಿ ಪ್ಲಾಂಟ್ಸ್ ಇದೆ, ಚಿನ್ನದ ಹೂಸ ಇದೆ. ಬನ್ನಿ ನೋಡಿ. ಸಕೋಕ್ ಇರ್ಬತ್ತಾರೆ ವಿಡಿಯೋ ಎಡಿಟ್ ಮಾಡ್ತಾರೆ ನೋಡಿ ನನ್ನ. ನೋಡಿ ಇದೇ ಚಿನ್ನದ ಹೂ. ಟಡಾನ್ ಟಡಾನ್ ಎದ್ಲೆಮ್ಮ ಇದ 1 ಸೆಕೆಂಡ್ ಸರಿ ತೋರಿಸ್ತೇನೆ ಇಲ್ಲಿ ನೋಡಿ. ಇದಕ್ಕೆ ಚಿನ್ನದ ಹೂ ಹೇಳ್ತಾರೆ. ನೋಡ್ಲಿಕ್ಕೆ ಸೇವಂತಿ ಹೂ ತರ ಇದೆ, ಎಷ್ಟು ಚಂದ ಇದೆ ನೋಡಿ. ಇದನ್ನ ಎಂತ ಫಾಯ್ದಾ? ಮನೆಯಲ್ಲಿ ಮನಿ ಪ್ಲಾಂಟ್ಸ್ ಇದೆ, ಚಿನ್ನದ ಹೂಸ ಇದೆ, ಹಾವು ಕಚ್ಚಿದ್ರೆ ಯೂಸ್ ಮಾಡುವಂತಹ ಬೇರು ಸಹ ಇದೆ, ಎಲ್ಲ ಸಹ ಇದೆ. ನಮ್ಗೆ ಟೆನ್ಷನ್ ಇಲ್ಲ, ಆರಾಮಲ್ಲಿ ಬದುಕ್ಬೋದು ನಮ್ಗೆ. ಚೆಂಡು ಮಲ್ಲಿಗೆ ನೋಡಿ ನಮ್ಮ ಮನೆ ಮಾತ್ರ ಅಲ್ಲ, ಶಕೋಕನ ಮನೆ ನೋಡಿ, ವಾಸ್ತವದ ಗಿಡ ಅದು ಇದೆಲ್ಲ ಇದೆ. ಇವರಿಬ್ಬರಿಗೆ ಒಂದೇ ತರ ಮನೆ ಕಾಣ್ಬಾರ್ದು. ಇದು ತುಳಸಿ ಗಿಡ, ಇವರು ತುಳಸಿ ಗಿಡ ನೋಡಿ, ಇಡೀ ಜಾಲಲ್ಲಿ ತುಳಸಿ ಗಿಡ ನಟ್ಟಿಟ್ಟಿದ್ದಾರೆ. ನಾನ್ ನಿಮ್ಗೆ ಫೈನಲ್ ವ್ಯೂ ತೋರಿಸ್ತೇನೆ ಮಿತ್ರರೇ. ನಾನು ಹೇಳಿದ ಹಾಗೆ 5 ಸೆನ್ಸ್ ಜಾಗದಲ್ಲಿ ಎಷ್ಟೆಲ್ಲ ಗಿಡ ನಡ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಗಿಡ ನಟ್ಟಿದ್ದಾರೆ. ಮತ್ತೆ ತರಕಾರಿ ಬೆಳೆಗಳನ್ನು ಸಹ ನಟ್ಟಿದ್ದಾರೆ. ಸೊ ಫೈನಲ್ ವ್ಯೂ ಒಮ್ಮೆ ತೋರಿಸ್ತೇನೆ. ಎಸ್, ಒಂದು ಸುಂದರವಾಗಿರುವಂತಹ ನನ್ನ
ಮನೆಯ ಮಿನಿ ಗಾರ್ಡನ್ ವ್ಯೂ ನೋಡ್ಕೊಂಡ್ ಬಂದ್ರಿ ಅಂತ ಅನ್ಕೊಳ್ತೇನೆ ನಾನು. ಸುತ್ತ ಆಗಿದೆ ಮಿತ್ರರೇ, ಹಾಗಾಗಿ ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇರುವ ಸಣ್ಣ ಜಾಗದಲ್ಲಿ ಸಾರಿ ಫಾರ್ ದ್ಯಾಟ್. ನಾನು ಹೇಳಿದಾಗ ನಂಗೆ ಶೀತ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇರುವ ಸಣ್ಣ ಜಾಗದಲ್ಲಿ 5 ಸೆನ್ಸ್ ಜಾಗದಲ್ಲಿ ನಾವು ಫುಲ್ ಮನೆ ಕಟ್ಟಿದ್ದೇವೆ. ಆದ್ರೆ ಸಹ ಇವರಿಬ್ರು ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಬಬ್ಲು ಮತ್ತೆ ವೈಟಿ. ಹಾಗೆ ಇರುವ ಸಣ್ಣ ಜಾಗದಲ್ಲಿ ನನ್ನಮ್ಮ ನೋಡಿ ಎಷ್ಟು ತರಕಾರಿ ಐಟಮ್ ಅನ್ನೆಲ್ಲ, ಅದು ಪದಾರ್ಥಕ್ಕೆ ಬೇಕಾಗುವಂತಹ ಐಟಮ್ಗಳನ್ನೆಲ್ಲ ನಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಗುಳ್ಳ ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ಮತ್ತೆ ಹಸಿಮೆಣಸಿನ ಕಾಯಿ ಇರ್ಬೋದು, ಮತ್ತೆ ಲಿಂಬೆ, ಮತ್ತೆ ಅದೆಲ್ಲ ನಮ್ಗೆ ಫ್ರೀ. ನೋಡಿ, ನೀವು ಸಹ ನಟ್ರೆ ನಿಮ್ಗೆ ಸಹ ಮನೆಯಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು. ಅಂಗಡಿವರೆಗೆ ಹೋಗ್ಬೇಕಂತಿಲ್ಲ, ಬಿಸಿಲು ಮಳೆಗೆಲ್ಲ ಅಂಗಡಿವರೆಗೆ ಹೋಗ್ಬೇಕಂತಿಲ್ಲ. ತುಂಬಾ ಎಲ್ಲ ನಟ್ಟಿರೋ ಗಿಡವನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನೀವು ಖಂಡಿತವಾಗಿ ಈ ವಿಡಿಯೋವನ್ನು ಲೈಕ್ ಮಾಡ್ಬೋದು. ಬಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು, ನನ್ಗೇನು ಬೇಜಾರಾಗುದಿಲ್ಲ. ನೀವು ಇನ್ನಷ್ಟು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಆಗಿರೋ ವಿಡಿಯೋವನ್ನು ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನಾನು ಪ್ರತಿ ಸಲ ಹೇಳ್ತೇನೆ, ಒಂದ್ ನಿಮಿಷ. ಅದೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಮಿತ್ರರೇ.